ಬಾಡ ತಿಂಬವನಿಗೆ ಆಡೇನು ಕುರಿಯೇನು ಕೋಡಗವೇನು ಮುಸುವೇನು ಕಡೆಯಲಿ ತಾನ್ ಏಡಿನ ಏನು ಸರ್ವಜ್ಞ. ನೋಡಿ, ಮಾಂಸಾಹಾರಿಗಳ ಬಗ್ಗೆ, ನಾನ್ ವೆಜಿಟೇರಿಯನ್ಸ್ ಅಂತ ಏನು ಕರಿತೇವೆ ಅವ್ರ ಬಗ್ಗೆ ಸರ್ವಜ್ಞ ಹೇಗೆ ಹೇಳಿದ್ದಾರೆ ಅಂಥೇಳಿ. ಈ ಮಾಂಸ ತಿನ್ನೋರು ಏನನ್ನೂ ಬಿಡೋದಿಲ್ಲ. ಅವನಿಗೆ ಕೋಳಿ ಆಗಿರ್ಬೋದು, ಮೀನಾಗಿರ್ಬೋದು, ಆಡಾಗಿರ್ಬೋದು, ಮೇಕೆ ಆಗಿರ್ಬೋದು, ಎಲ್ಲವನ್ನೂ ತಿಂತಾನಾತ. ನಿಮಗೆ ಗೊತ್ತಿರಬೇಕು, ನಮ್ಮ ದೇಶದಲ್ಲಿ ಹಂದಿ ನಾಯಿಗಳನ್ನು ಬಿಡೋದಿಲ್ಲ, ತಿಂತಾ ಇದ್ದಾರೆ ಕೆಲವು ಕಡೆ ಪ್ರದೇಶದಲ್ಲಿ ಅಂತ ಕೇಳಿದ್ವಿ. ಚೈನಾ ದೇಶದಂಥ ಊರಿನಲ್ಲಿ ಜಿರ್ಲೆ, ಎರೆಹುಳು, ಹಾವು, ಹುಳ, ಉಪ್ಪಟ್ಟು ಎಲ್ಲವನ್ನೂ ಕೂಡ ತಿಂತಾ ಇದ್ದಾರೆ ಜನ. ಯಾಕೆಂದ್ರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ. ಚೈನಾ ದೇಶದ ಜನಸಂಖ್ಯೆ ಸುಮಾರು 150 ಕೋಟಿ ಇದೆ. ಅಲ್ಲಿನ ಜನರಿಗೆ ಆಹಾರವನ್ನು ಒದಗಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಅವರು ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕೂಡ ಹಿಡಿದು ಬಡಿದು ತಿಂದು ಬಿಡ್ತಾರೆ ಅನ್ನೋ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಸರ್ವಜ್ಞ ಹೇಳ್ತೀಯಾನೆ, ಈ ಮಾಂಸ ತಿಂತಕ್ಕಂಥವ್ರಿಗೆ ಮನಸ್ಸಿನಲ್ಲಿ ತಾಮಸ ಬುದ್ಧಿ ಜಾಸ್ತಿ. ಯಾಕೆ ಅಂತ ಕೇಳಿದ್ರೆ ಅವ್ರ ಮನಸ್ಸು ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ. ಮಾಂಸಾಹಾರ ಸೇವಿಸಿದಂಥ ವ್ಯಕ್ತಿ ಆ ದಿವಸ ತುಂಬ ಜಡದಿಂದ ಕೂಡಿರ್ತಾನೆ. ಯಾಕೆಂದರೆ ಮೈಯಲ್ಲಿ ಆಲಸ್ಯ, ಏನೋ ಒಂಥರಹ ಜಡ್ಡುಗಟ್ಟದಾಗೆ, ಕೂತ್ ಕಡೆನೇ ನಿದ್ದೆ. ಯಾಕೆ ಹೀಗಾಗತ್ತಪ್ಪ ಅಂತ ಕೇಳಿದರೆ ಅವನು ತಿಂದಿರ್ತಕ್ಕಂಥದ್ದು ತಾಮಸಿಕ್ ಫುಡ್. ನೋಡಿ, ಆಹಾರದಲ್ಲಿ 3 ವಿಧ: ಸಾತ್ವಿಕ, ರಾಜಸ, ತಾಮಸ ಅಂಥೇಳಿ. ಸಾತ್ವಿಕ ಆಹಾರ ಅಂತ ಹೇಳಿದ್ರೆ ಹಣ್ಣುಗಳು, ತರಕಾರಿಗಳು ಇವನ್ ತಿಂತೇವೆ, ಸೊಪ್ಪುಗಳು ಇತ್ಯಾದಿಗಳನ್ನು. ಅದು ಸಹಜವಾಗಿ ಸಾತ್ವಿಕ ಆಹಾರ. ಋಷಿಮುನಿಗಳು ತಿಂತಕ್ಕಂಥ ಒಂದೀಗ ಹಣ್ಣಿನ ರಸ ಇರ್ಬೋದು, ಎಳನೀರು ಇರ್ಬೋದು, ಇದೆಲ್ಲವೂ ಕೂಡ ಸಾತ್ವಿಕ ಆಹಾರ. ಅದಾದ ನಂತರ ರಾಜಸ ಅಂತ ಹೇಳಿದ್ರೆ ಸ್ವಲ್ಪ ಅದ್ದೂರಿತನ. ಅದರಲ್ಲಿ ಮಸಾಲೆ, ಉಪ್ಪು, ಹುಳಿ, ಖಾರ ಇತ್ಯಾದಿಗಳನ್ನು ಚೆನ್ನಾಗಿ ಹಾಕ್ಕೊಂಡು, ಒಗ್ಗರಣೆ ಹಾಕ್ಕೊಂಡು, ಎಣ್ಣೆ ಇತ್ಯಾದಿ, ತುಪ್ಪ ಇತ್ಯಾದಿಗಳನ್ನು ಹಾಕ್ಕೊಂಡು ಭಾಳ ಸೊಗಸಾಗಿ ಒಂದು ವೈಭವದಿಂದ ಊಟ ಮಾಡ್ತಕ್ಕಂಥದ್ದು ರಾಜಸ ಫುಡ್ ಅಂತ ಕರಿತೇವೆ. ಕೊನೆಯಲ್ಲಿ ಬರ್ತಕ್ಕಂಥದ್ದು ತಾಮಸಿಕ್ ಫುಡ್, ತಾಮಸ ಆಹಾರ. ಏನು ತಾಮಸ ಆಹಾರ ಅಂತ ಕೇಳಿದ್ರೆ ಮಾಂಸ, ಮದ್ಯ ಇವೆಲ್ಲವೂ ಕೂಡ ಮನುಷ್ಯನಿಗೆ ತಮಸ್ಸಂದರೆ ಕತ್ತಲೆ ಕಡೆಗೆ ಕರ್ಕೊಂಡು ಹೋಗ್ತವೆ. ಅದಕ್ಕೆ ಶರಣರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಕೊಲ್ಲುವನೇ ಮಾದಿಗನು ಹೊಲಸು ತಿಂಬವ ಹೊಲೆಯ, ಕೊಲ್ಲುವನೇ ಮಾದಿಗನು ಹೊಲಸ ತಿಂಬವ ಹೊಲೆಯ. ಬಸವಣ್ಣ ಹೇಳಿರ್ತಕ್ಕಂಥ ಮಾತಿದು. ಯಾರು ಕೊಲ್ತಾನೆ ಅವನು ಮಾದಿಗ, ಯಾರು ಹೊಲಸನ್ನು ತಿಂತಾನೆ ಅವನೇ ಹೊಲೆಯ ಅನ್ನೋ ಮಾತನ್ನು ಹೇಳಿದ್ದಾರೆ. ನೋಡಿ, ಸತ್ತೋಗಿರ್ತಕ್ಕಂಥ ಹಸುಗಳನ್ನು, ಎಮ್ಮೆಗಳನ್ನು, ಹಾಗೆ ಹಂದಿಗಳನ್ನು ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಬೇಯಿಸಿ ಅದನ್ನು ತಿಂತಾರೆ ಜನ. ಮೊದಲೇ ಆ ಒಂದು ಪ್ರಾಣಿ ಸತ್ತೋಗಿದೆ. ಆ ಸತ್ತ ಪ್ರಾಣಿಯನ್ನು ನಾವು ತಿನ್ನೋದ್ರಿಂದ ಏನಾಗ್ತದೆ, ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ. ನಿಮಗೆ ಗೊತ್ತಿರಬೇಕು, ಇವತ್ತು ವಿದೇಶಗಳು, ಅಮೇರಿಕಾ, ಆಸ್ಟ್ರೇಲಿಯಾ, ಯುರೋಪ್ ದೇಶಗಳು ಅವೆಲ್ಲ ಕೂಡ ಇವತ್ತು ವೆಜಿಟೇರಿಯನ್ಸ್ ಆಗ್ತಾಯಿದ್ದಾರೆ. ಯಾಕಪ್ಪ ಅಂತ ಕೇಳಿದರೆ ವೆಜಿಟೇರಿಯನ್ಸ್ಗೆ ಸಹಜವಾಗಿ ಬುದ್ಧಿ ಚುರುಕಾಗಿ ಕೆಲಸ ಮಾಡುತ್ತೆ. ನಾನ್ ವೆಜಿಟೇರಿಯನ್ಸ್ಗೆ ಬುದ್ಧಿ ಅಷ್ಟು ಚುರುಕಾಗಿರೋದಿಲ್ಲ. ನೋಡಿ, ಮಾಂಸವನ್ನು ಯಾರು ತಿಂತಾರೋ ಅವರಿಗೆ ಸಹಜವಾಗಿ ಏನಾಗುತ್ತಪ್ಪ ಅಂತ ಕೇಳಿದರೆ ಕೆಟ್ಟ ಬುದ್ಧಿ ಜಾಸ್ತಿ ಬರುತ್ತೆ. ದ್ವೇಷ, ಅಸೂಯೆ, ಆಕ್ರೋಶ, ಹೊಟ್ಟೆ ಕಿಚ್ಚು, ಆಕ್ರಮಣ ಇದೆಲ್ಲ ಕೂಡ ಗುಣಗಳು, ದುರ್ಗುಣಗಳು, ದುಶ್ಚಟಗಳು ಮನುಷ್ಯನಿಗೆ ಜಾಸ್ತಿ ಆಗ್ತವೆ. ಈ ಒಂದು ಮಾಂಸಾಹಾರ ಸೇವಿಸುವುದರ ಜೊತೆಗೆ ಮದ್ಯವನ್ನು ಕೂಡ ಸೇವಿಸ್ಲಿಕ್ಕೆ ಶುರು ಮಾಡಿದ್ರಂತೂ ಅವ್ರು ಹೇಳ್ತಾರಲ್ಲ, ಕೋತಿಗೆ ಹೆಂಡ ಕುಡಿಸಿದ್ರೆ ಏನಾಗುತ್ತೆ, ಮತ್ತಷ್ಟು ಕೋತಿ ಆಟ ಶುರುವಾಗುತ್ತೆ. ಆ ಕೋತಿಗೆ ಒಂದು ಚೇಳು ಕಚ್ಚಿಸ್ಬಿಟ್ರೆ, ಸುಭಾಷಿತ ಹೇಳ್ತಾರೆ, ಮೊದಲೇ ಕೋತಿ ಅದು ಮರ್ಕಟ. ಆ ಕೋಡಗನಿಗೆ ನಾವು ಏನು ಮಾಡಿದ್ದೇವೆ, ಹೆಂಡ ಕುಡಿಸಿದ್ದೀವಿ. ಹೆಂಡ ಕುಡಿಸಿ ಮತ್ತೆ ಒಂದು ಚೇಳು ಕಚ್ಚಿಸ್ಬಿಟ್ರೆ ಅದರ ಉಪಟಳ ಅವಾಂತರ ಹೇಳೋದಕ್ಕಾಗಲ್ಲ, ಬಹಳ ಅಸ್ತವ್ಯಸ್ತ ಮಾಡಾಕ್ಬಿಡುತ್ತೆ. ಹಾಗೆ ಮನುಷ್ಯನ ಮನಸ್ಸು ಕೂಡ ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾವಾಗ ಅಂತ ಕೇಳಿದರೆ ನಾವು ತಿಂತಕ್ಕಂಥ ಆಹಾರದಿಂದ. ಅದಕ್ಕೋಸ್ಕರನೇ ಯಾವಾಗಲೂ ಕೂಡ ಒಳ್ಳೆಯ ಆಹಾರವನ್ನು ಸೇವಿಸಬೇಕು, ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಅನ್ನೋದು ಸರ್ವಜ್ಞ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ. ಹೇಳ್ತಾ ಇದ್ದ ಇಲ್ಲಿ ಸರ್ವಜ್ಞ ಕವಿ, ಬಾಡ ತಿಂಬವನಿಗೆ, ಬಾಡು ಅಂದರೆ ಮಾಂಸ, ಬಾಡೂಟ ಅಂತ ಕರೀತಾರೆ. ನಾನ್ ವೆಜಿಟೇರಿಯನ್ ತಿಂತಕ್ಕಂಥವ್ರು ಮದುವೆಗಳಾದಾಗ ಸಂದರ್ಭದಲ್ಲಿ ಮದುವೆ ದಿವಸ ಮಾಡಿಸಲ್ಲ, ಮದುವೆ ಆದ ಒಂದು 2 ದಿವಸ 3 ದಿವಸಗಳ ನಂತರ ಅವರು ಬೀಗರೂಟ ಅಂತ ಮಾಡ್ತಾರೆ. ಅವತ್ತು ಕುರಿ, ಕೋಳಿ, ಮೀನು
ಏನೇನು ಸಾಧ್ಯನೋ ಮೇಕೆ ಇತ್ಯಾದಿಗಳನ್ನು ತಂದು ಕತ್ತರಿಸಿ ಆ ಮೊಟ್ಟೆ ಕೋಳಿ ಎಲ್ಲವನ್ನು ಕೂಡ ತಿಂತಾರೆ. ಈ ಮಾತನ್ನು ನಾನು ಯಾಕಪ್ಪ ಹೇಳ್ತಿದ್ದೀನಿ ಅಂತ ಕೇಳಿದ್ರೆ, ಅದು ಮನುಷ್ಯನನ್ನು ತಮಸ್ಸಿನ ಕಡೆಗೆ, ಕತ್ತಲ ಕಡೆಗೆ, ಅಜ್ಞಾನದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇದು ನಾವೆಲ್ಲರೂ ಕೂಡ ಎಚ್ಚರ ವಹಿಸಬೇಕು. ಬಾಡ ತಿಂಬುವವನಿಗೆ, ಮಾಂಸ ತಿಂತಕ್ಕಂಥವನಿಗೆ ಆಡೇನು ಕುರಿ ಏನು, ಅವನಿಗೆ ಮೇಕೆ ಆದ್ರೇನು ಕುರಿ ಆದ್ರೇನು, ಮೊದಲೇ ಮಾಂಸ ತಿಂತಾನವನು. ಭಾನುವಾರ ಕೆಲವರು ಕಾಯ್ತಾ ಇರ್ತಾರೆ. ಬೆಂಗಳೂರಿನಂಥ ಊರಲ್ಲಂತೂ ಮಾಂಸದ ಅಂಗಡಿಗಳು ರಸ್ತೆಗಳಲ್ಲೇ ಇವತ್ತೇನು ಮಾಡಿದಾರಪ್ಪ ಅಂತ ಕೇಳಿದ್ರೆ, ಮೀನು ಮಾರಾಟ ಆಗುತ್ತೆ ಬೆಂಗಳೂರಲ್ಲಿ. ಮೀನುಗಳನ್ನು ತೆಗೆದುಕೊಂಡು ಬಂದು ರಸ್ತೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಿರ್ತಾರೆ. ಆ ಕೆಟ್ಟ ದುರ್ವಾಸನೆಯ ಆ ಮೀನುಗಳನ್ನು ತೆಗೆದುಕೊಂಡು ಬಂದು ಜನ ಅವನ್ನು ತಿಂತಾರೆ. ಚಿಕ್ಕ ಮಕ್ಕಳಿಂದನೇ ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಕೆಲವರು ತಿನ್ನೋದಕ್ಕೆ. ಆ ಕೋಳಿ ಮೊಟ್ಟೆಯನ್ನು, ಆ ಕೋಳಿಯನ್ನು, ಆ ಕುರಿಯನ್ನು, ಮೇಕೆಯನ್ನು, ಹೀಗೆ ಮಾಂಸಾಹಾರವನ್ನು ತಿಂತ ಆ ಮಕ್ಕಳ ಬುದ್ಧಿಶಕ್ತಿ ಕೂಡ ಅಷ್ಟೇ ಚೆನ್ನಾಗಿ ವಿಕಾಸ ಆಗಲ್ಲ. ದೇಹದಲ್ಲಿ ಬೇಡದೇ ಇರತಕ್ಕಂಥ ಕೊಬ್ಬು, ಫ್ಯಾಟ್ ನಮ್ಮ ದೇಹದಲ್ಲಿ ಏನಾಗುತ್ತೆ, ಸೇರಿಕೊಳ್ತಾ ಹೋಗುತ್ತೆ. ಈಗ ಸೇರಿಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ, ನಮ್ಮ ಆರೋಗ್ಯ ಹಾಳಾಗುತ್ತೆ. ನೋಡಿ, ವೆಜಿಟೇರಿಯನ್ಸ್ಗೆ ಸಹಜವಾಗಿ ಬುದ್ಧಿಶಕ್ತಿ ಸಹಜವಾಗಿ ಏನಾಗಿರುತ್ತೆ, ಚುರುಕಾಗಿರುತ್ತೆ. ಆಮೇಲೆ ಅವರು ದೀರ್ಘಾಯುಷಿಗಳು, ಅವ್ರಿಗೆ ಅಷ್ಟೊಂದು ಕಾಯಿಲೆಗಳು ಬರೋದಿಲ್ಲ. ಆದರೆ ಮಾಂಸ ತಿಂತಕ್ಕಂಥವ್ರಿಗೆ ಏನಾಗುತ್ತೆ, ಮಾಂಸ, ಆ ಮಸಾಲೆ ಇದೆಲ್ಲವನ್ನು ತಿನ್ನೋದ್ರಿಂದ ಹೊಟ್ಟೆಗೆ ಸಂಬಂಧಿಸಿದ, ಕರುಳಿಗೆ ಸಂಬಂಧಿಸಿದ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗಿ ಬರ್ತವೆ. ಅದಕ್ಕೋಸ್ಕರನೇ ಈ ಮಾಂಸವನ್ನು ವರ್ಜ್ಯ ಮಾಡಬೇಕು ಅಂಥೇಳಿ ಇವತ್ತು ಪಾಶ್ಚಿಮಾತ್ಯ ದೇಶಗಳು ಕೂಡ ಮುಂದೆ ಬರ್ತಾ ಇದ್ದಾವೆ. ಅವರು ಕೂಡ ಭಾರತೀಯರಂತೆ ಸಸ್ಯಾಹಾರವನ್ನು ಇವತ್ತು ಹೆಚ್ಚಾಗಿ ಬಳಸೋದಕ್ಕೆ ಬಯಸ್ತಾರೆ. ಆದರೆ ಇವತ್ತೇನಾಗಿದೆ ಗೊತ್ತಾ, ಬಹಳ ದುರಂತ. ಹಿಂದೆ ಯಾವ ಜಾತಿ ಧರ್ಮಗಳು ಮಾಂಸವನ್ನು ತಿಂತಾ ಇರಲಿಲ್ವೋ, ಇವತ್ತು ಅವರೇ ಜಾಸ್ತಿ ತಿನ್ನೋದಕ್ಕೆ ಶುರು ಮಾಡಿದ್ದಾರೆ. ಈ ನಾನ್ ವೆಜಿಟೇರಿಯನ್ಸು, ಮಾಂಸ ತಿನ್ನೋರು, ಅವರು ತಮಾಷೆಗೆ ಆಡ್ಕೊತಾರೆ, ಏನ್ರಿ ನೀವೆಲ್ಲ ಮಾಂಸ ತಿನ್ನೋದಕ್ಕೆ ಹಚ್ಚಿದ್ದಕ್ಕೇ ಇವತ್ತು ಒಂದು ಕೋಳಿ 200 ರೂಪಾಯಿ ಆಗಿದೆ, ಅಥವಾ 1 kg ಮಾಂಸ 500 ರೂಪಾಯಿ ಆಗಿದೆ, 700 ರೂಪಾಯಿ ಆಗಿದೆ, ನಿಮ್ಮಿಂದನೇ ರೇಟೆಲ್ಲ ಜಾಸ್ತಿ ಆಯಿತು ಅಂಥೇಳಿ ಆಡ್ಕೊತಾರೆ. ಇದು ಬಹಳ ಒಂದು ದೌರ್ಭಾಗ್ಯದ ಸಂಗತಿ ಇದೆ. ಯಾಕಪ್ಪ ಅಂತ ಕೇಳಿದರೆ, ಎಷ್ಟೋ ಜನ ಇವತ್ತು ಮಾಂಸ ತಿಂದೇ ಇರ್ತಕ್ಕಂಥ, ತಿನ್ನಬಾರದಂಥವರು ಇವತ್ತು ಮಾಂಸಾಹಾರವನ್ನು ಸೇವಿಸ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಸಸ್ಯಾಹಾರಿಗಳಾಗಬೇಕು ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ನೋಡಿ ಅವತ್ತೇ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಕಡೆ ದೇಶ ವಿದೇಶಗಳ ಜನ ಮಾಂಸಾಹಾರವನ್ನು ತೊರೆದು ತ್ಯಜಿಸಿ ಅದನ್ನು ಬಿಟ್ಬಿಟ್ಟು ಈಗ ಸಸ್ಯಾಹಾರದ ಕಡೆಗೆ ಮುಖವನ್ನು ಮಾಡ್ತಾ ಇದ್ದಾರೆ, ಸಸ್ಯಾಹಾರಿಗಳಾಗ್ತಿದ್ದಾರೆ. ಇದು ಒಂದು ಸಂತೋಷ ಸಂಗತಿ ಅಂತ ನಾವು ಹೇಳಬೇಕಾಗತ್ತೆ. ಸರ್ವಜ್ಞ ಹೇಳ್ತಿದ್ದಾರೆ, ಬಾಡು ತಿಂತಕ್ಕಂಥವನಿಗೆ, ಮಾಂಸ ತಿಂತಕ್ಕಂಥವನಿಗೆ ಕುರಿ ಆದ್ರೇನೋ, ಮೇಕೆ ಆದ್ರೇನು, ಕೊನೆಗೆ ಕೋಡಗವೇನು ಮುಸುವೇನು, ಕೋಡಗಾದ್ರೇನು, ಮುಂಗ್ಸಿ ಆದ್ರೇನು, ಯಾವುದಾದ್ರೇನು, ಕೋತಿ ಆದ್ರೇನು, ಏನಾದ್ರೇನು ಎಲ್ಲವನ್ನೂ ತಿಂತಾನೆ. ಕಡೆಯಲ್ಲಿ ನೇಡಿ ನಾಯಿಯನ್ನು ಸರ್ವಜ್ಞ, ಏಡಿಕಾಯನ್ನು ಬಿಡಲ್ಲ, ಕೊನೆಗೆ ನಾಯಿಯನ್ನು ಬಿಡಲ್ಲ. ನಿಮ್ಗೆ ಗೊತ್ತಿರಬೇಕು, ಚೈನಾ ದೇಶದಲ್ಲಿ ಒಂದು ಡಾಗ್ ಮಟನ್ ಅಥವಾ ಡಾಗ್ ಊಟ, ನಾಯಿ ಊಟವನ್ನು ಜನ ಭಾಳ ಚಪ್ಪರಿಸ್ಕೊಂಡು ತಿಂತಾರಂತೆ. ಅಲ್ಲಿ ನಾಯಿಗಳೇ ಇಲ್ಲ, ಬೀದಿ ನಾಯಿಗಳು. ಯಾಕೆಂದರೆ ಜನ ಹಿಡ್ಕೊಂಡಾಗ ಅವನ್ನು ಬಡಿದು ಅವನ್ನು ಸಾಯಿಸಿ ತಿಂತಾರೆ. ನಾಯಿಯನ್ನೇ ತಿಂತಾರೆ ಅಂದರೆ ಇನ್ನೇನು ಬಿಡ್ತಾರೆ ಹೇಳಿ ನೋಡೋಣ, ಅಲ್ವೇ? ಹಾಗಾಗಿ ಮಾಂಸಾಹಾರ ಇವತ್ತು ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಇದಾಗಬಾರ್ದು. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಗೆ ಒಳ್ಳೆಯ ಮನಸ್ಸಿರಬೇಕು, ನಮಗೆ ಮನಃಶಾಂತಿ ಇರಬೇಕು, ಯಾವುದೇ ಕೆಟ್ಟ ಆಲೋಚನೆಗಳು ಬರಬಾರ್ದು ಅಂಥೇಳಿ ಏನಾದರೂ ಆಸೆ ಇದ್ದರೆ ಸಸ್ಯಾಹಾರಿಗಳಾಗಿ. ಇದು ಬಹಳ ಮುಖ್ಯ ಅನ್ನೋ ಮಾತನ್ನು ಮಹಾಕವಿ ಸರ್ವಜ್ಞ ನಮ್ಮ ಗಮನಕ್ಕೆ ತಂದಿಯಾರಿಲ್ಲಿ.